ಕೂಡ್ಲಿಗಿ ತಾಲೂಕಿನಾದ್ಯಂತ ಮೇ 7ರಂದು ಬಳ್ಳಾರಿ ಲೋಕಸಭಾ ಚುನಾವಣೆ ನಡೆದಿದ್ದು, ಚುನಾವಣೆಯ ಪೂರ್ವ ಭಾಗವಾಗಿ ತಾಲೂಕಿನಾದ್ಯಂತ ಮತದಾನದ ಜಾಗೃತಿಯನ್ನು ತಾಲೂಕಿನಾದ್ಯಂತ ಗ್ರಾಮ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿಯಲ್ಲಿ ಹಂತ ಹಂತವಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು, ವಿಕಲಚೇತನರು, ನೌಕರು, ಗ್ರಾಮ ಪಂಚಾಯಿತಿ ನೌಕರರು, ಗ್ರಾಮೀಣ ಉದ್ಯೋಗ ಖಾತ್ರಿ ಕೂಲಿಕಾರರು ಕಡ್ಡಾಯ ಮತದಾನ, ಪ್ರತಿಯೊಬ್ಬರು ಮತದಾನ ಮಾಡಿ ಎಂದು ಪ್ರತಿ ಹಳ್ಳಿಯಲ್ಲಿ ಜಾಗೃತಿ ಮೂಡಿಸುವುದರ ಮುಖೇನ ಜಾಗೃತಿಗಳನ್ನು ಎಲ್ಲ ಮಾಧ್ಯಮದ ಮಿತ್ರರು ಹೆಚ್ಚು ಪ್ರಚಾರ ಮಾಡಿರುವುದರಿಂದ ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಿಗಿಂತ ಕೂಡ್ಲಿಗಿ ತಾಲೂಕಿನಾದ್ಯಂತ ಅತಿ ಹೆಚ್ಚು ಮತದಾನ ನಡೆದಿದ್ದು, ಮತದಾರರು ಬಿಸಿಲು ಲೆಕ್ಕಿಸದೆ ಮತದಾನ ಮಾಡಿದ ಪ್ರತಿಯೊಬ್ಬ ಮತದಾರಿಗೂ 250 ಬೂತ್ಗಳ ಕೆಲಸ ಮಾಡಿದ ಎಲ್ಲ ಸಿಬ್ಬಂದಿಗಳಿಗೆ ಕೂಡ್ಲಿಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ವೈ ರವಿಕುಮಾರ್ ಅವರು ಇಂದು ತಮ್ಮ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾ ಮಾಧ್ಯಮದವರ ಜೊತೆ ಪತ್ರಿಕಾಗೋಷ್ಠಿ ಮಾಡಿದರು. ಅಧಿಕಾರಿಗಳಿಗೆ ಅಭಿನಂದಿಸಿದ್ದಾರೆ. ಹೆಚ್ಚು ಬಿಸಿಲಿದ್ರೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ಬಿರುಸಿನ ಮತದಾನ 2019ರ ಲೋಕಸಭಾ ಚುನಾವಣೆಗಿಂತ 2024ರ ಲೋಕಸಭಾ ಚುನಾವಣೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಹೆಚ್ಚು ಮತದಾನ ನಡೆದಿರುವುದು ಎಲ್ಲರೂ ಕೂಡ ಪಟ್ಟ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಯಲ್ಲಿ ಸ್ಪಂದಿಸಿದ ಎಲ್ಲ ಇಲಾಖೆ ಸಿಬ್ಬಂದಿಗಳಿಗೆ ಹಾಗೂ ಈ ಸಂದರ್ಭದಲ್ಲಿ ಅನುಗುಣವಾಗಿ ವರದಿಯನ್ನು ಪ್ರಚಲಿತಪಡಿಸಿರುವ ಸಹಕರಿಸಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸಿದರು. ಮತ್ತೆ ನಾವು ಕೂಡ ನಮ್ಮ ಇವರು ಸಿಒ ಸರ್ ನಿರ್ದೇಶನಕ್ಕೆ ಸುಮಾರು ಅವರು ಭಾಳ ಡೈರೆಕ್ಷನ್ಸ್ ಕೊಟ್ಟು ಆ ಥರ ಮಾಡಿ ಈ ಥರ ಮಾಡಬೇಕು ಅವ್ರ ಡೈರೆಕ್ಷನ್ಸ್ ಕೂಡ ನಾವು ಪಾಲನೆ ಮಾಡಿ ಮತ್ತು ನಾವು ನಮ್ಮ ತಾಲೂಕಿನಲ್ಲಿ 438 ಮತ್ತೆ ಕಳೆದ ವಲಸೆ ಹೋಗಿರ್ತಕ್ಕಂಥ ತಿಳಿಸಿ ಅವರು ಕೂಡ ನಾವು ಲೆಟರ್ ಕೂಡ ನಮ್ಮ ಸಿಒ ಸರ್ ಕೂಡ ಕಳಿಸಿದ್ರು. ಅದು ಕೂಡ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿದೆ ಸರ್. ಹಾಗಾಗಿ ಇದು ಹೆಚ್ಚಿನದಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಆಗಿದೆ ಸರ್. ಅನ್ಕೊಂಡಿದ್ದು ಸರ್. ಬಟ್ ಈಗಿನ ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಮೊದಲೆಲ್ಲ ಸರ್ಕಾರಿ ಕಚೇರಿಗಳೆಲ್ಲ ಬಂದು 8ರಿಂದ 1:30 ಮಾಡ್ತಾ ಇದ್ವಿ. ಬಟ್ ಕಳೆದ ಬಾರಿಯಿಂದ ಈ ಸರಿ ಅದನ್ನು ಮಾಡಲಿಲ್ಲ. ಹಾಗಾಗಿ ಕಾಲು ಕೂಡ ಬಿಸಿಲು ಈ ಪ್ರತಿ ಸುಮಾರು 50 ವರ್ಷದ ಇರ್ತಕ್ಕಂಥ ಬಿಸಿಲು ಈಗ ಕಾಣ್ತಾ ಇದ್ವಿ. 43 ಸುಮಾರು ನೋಡ್ತಾ ಇದ್ವಿ. ಹಾಗಾಗಿ ಆದರೂ ಕೂಡ ಜನರು ಲೆಕ್ಕಿಸಿದನ್ನು ಬಂದು ಮತದಾನ ಮಾಡಿದ್ದಾರೆ. ಮತದಾರರು ಜಾಗೃತರಾಗಿ ನಮ್ಮ ತಾಲೂಕಿನ ಪತ್ರಿಕಾ ಮಾಧ್ಯಮದ ಮಿತ್ರರ ಯೂನಿಟಿ ಇತ್ತಲ್ಲ, ತುಂಬ ಚೆನ್ನಾಗಿದೆ. ನಾವು ಅರ್ಪಣೆ ನೋಡಿದ್ವಿ. ಅರ್ಪಣೆ 140 ಜನ ಇದ್ದಾರೆ. ತಿಂಗಳಾರು, ವಾರದವರು, ದಿನಪತ್ರಿಕೆಯವರು ಎಲ್ಲ ಅಲ್ಲಿ 3 ಭಾಗವಾಗಿ ಸಿರುಗುಪ್ಪದಲ್ಲಿ ಅಂತೂ ನೋಡಬಾರ್ದು. ಸಣ್ಣದು ಪರವಾಗಿಲ್ಲ, ಬಟ್ ಅವರಲ್ಲಿ ಸ್ವಲ್ಪ ಅದು ವಿಂಗಡಣೆ ನಮ್ಮ ತಾಲೂಕು ಮಾತ್ರ ನಮ್ಮ ಮಾಧ್ಯಮ ಮಿತ್ರರು ಇಲ್ಲ ಹಪ್ಪಣೆ ನೋಡೋದಲ್ಲ ಕಷ್ಟ. ಆದರೂ ನಮ್ಮ ಸ್ನೇಹಿತರು ನಮಗೆಲ್ಲ ಹೆಲ್ಪ್ ಮಾಡಿದ್ರು. ನಾವು ಹಂಗೆ ಬೆಳೆಸ್ಕೊಂಡು ತಾಲೂಕಿನ ಕಾರ್ಯಕ್ರಮ ಅಂತೇಳಿ ನಮ್ಮ ಯುವ ಪರವಾಗಿ ನಾವು ಸಹ PDOಗಳಿಗೆ, ಪಂಚಾಯತಿಗಳಿಗೆ ಮಗದೊಂದು ಎಲ್ಲರ ವಿಷಯಗಳನ್ನು ನಾವು ಗೂಗಲ್ ಮೀಟ್ ಮುಖಾಂತರ ಎಲ್ಲರಿಗೆ ತಿಳಿಸಿ ಮಾಹಿತಿ ಕೊಟ್ಟಿವಿ. ನಮ್ಮ ಯುವ ಒಬ್ಬರೇ ಮಾಡಬೇಕಲ್ಲ ಅಂತೇಳಿ ಅವ್ರ ಪರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದೀವಿ, ಸಹಕಾರ ಮಾಡಿದ್ದೀವಿ. ಇಷ್ಟೇ. ನಾನು ಚುನಾವಣೆಯಿಂದ ವಿನಾಯಿತಿ ತಗೊಂಡಿದ್ದೆ. ನನಗೆ ಎಲ್ಲಿ ಹಾಕಿದ್ದಿಲ್ಲ. ಪೋಸ್ಟಲ್ ಬ್ಯಾಲೆಟ್ ಹಾಕಿದ್ರು. ಮತ್ತೆ ಬಿಸಿಲು ಅಂತೇಳಿ ನಾನು ಕಟ್ಕೊಂಡ್ಬಿಟ್ಟೆ. ನಮ್ಮ ಕೊತ್ತಂಬ ಟೀಚರ್ ಪ್ರಿನ್ಸಿಪಾಲ್ಗಳಿಗೆ ಅವ್ರ ಬ್ಯಾಚಿಗೆ ಮಾತ್ರ ನಾವು ಇದು ಮಾಡ್ತೀವಿ. ನಾವು ನಮ್ಮ ಬ್ಯಾಚ್ ಕಟ್ಸಿದ್ವಿ. ಇನ್ನೇನಿಲ್ಲ. ಧನ್ಯವಾದಗಳು. ನಮ್ದೇನಿಲ್ಲ. ನಿಮ್ಮ ಹೆಸರು, ನಿಮ್ಮ ಪೋಸ್ಟ್ ಹೇಳ್ರಿ ಸರ್. KR ಪ್ರಕಾಶ್, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ತಾಲೂಕು ಪಂಚಾಯತ್ ಕೂಡ್ಲಿಗಿ. ಹೆಚ್ಚುವರಿಯಾಗಿ ಅಂದರೆ ಹೋದ ಸಾರಿ 69.22 ಆಗಿದೆ. ಈ ಸಾರಿ 76.63 ಆಗಿದೆ. 76.63 ಆಗಿರೋದ್ರಿಂದ ಉದ್ದೇಶದಿಂದ ಇವತ್ತು ಇವನೇನು ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿರೋದಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಅಧಿಕಾರಿ ಸಿಬ್ಬಂದಿ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಕೂಡ್ಲಿಗಿ ತಾಲೂಕಿನ ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಹೋದ ಸಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಜನರು ಹೆಚ್ಚಿನದಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದ ಇದ್ವಿ. ಹಾಗಾಗಿ ಪಂಜಿನ ಮೆರವಣಿಗೆ ಆಗಿರ್ಬೋದು, ವಿಶೇಷ ಚೇತನರ ಬೈಕ್ ರ್ಯಾಲಿ ಆಗಿರ್ಬೋದು, ಬೈಕ್ ಚಾಟ್ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ, BCM ಇಲಾಖೆ ಮತ್ತು ಬೇರೆ ಇಲಾಖೆಗಳ ವತಿಯಿಂದ ಕೂಡ ನಾವು ಮನೆಗೆ ತಲುಪುವಂಥ ಕಾರ್ಯಕ್ರಮವನ್ನು ಬಂದಿದ್ವಿ. ಅಂಗನವಾಡಿ ಕಾರ್ಯಕರ್ತರ ಮೂಲಕ ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿ ಸಿಬ್ಬಂದಿಗಳ ಮೂಲಕ ಮನೆಗೆ ಭೇಟಿ ಮಾಡಿ ಎಲ್ಲರೂ ಕೂಡ ನಾವು ಕರಪತ್ರದ ಮೂಲಕ ಎಲ್ಲರೂ ಕೂಡ ಏನು 7ನೇ ತಾರೀಕು ಬಂದು ಮತದಾನ ಮಾಡಿ ಅಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಸಖಿ ಮತಗಟ್ಟೆಗಳನ್ನು ಕೂಡ ನಾವು 5 ಕಡೆ ನಾವು ಮಾಡಿದ್ವಿ. ಗುಡೇಕೋಟೆ, ನೆಟ್ಟೆಗುಂದಿ, ಹೊಸಳ್ಳಿ,
ಹಾಗೂ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ನಗರ ಮತ್ತು ಅಂಬೇಡ್ಕರ್ ನಗರ ಒಟ್ಟು 5 ಕಡೆ ತಾಲೂಕಿನ ಕೂಡ್ಲಿಗಿ ತಾಲೂಕಿನ 5 ಕಡೆ ನಾವು ಸಖಿ ಮತಗಟ್ಟೆಗಳನ್ನು ಶೃಂಗಾರ ಮಾಡಿ ಅತ್ಯಂತ ಶೃಂಗಾರ ಮಾಡಿ ಮಾಡಿದ್ವಿ. ಆ ಒಂದು ಸಖಿ ಮತಗಟ್ಟೆಗಳಲ್ಲಿ ಮಹಿಳಾ ಸಿಬ್ಬಂದಿಗಳೇ ಅಧಿಕಾರಿ ಸಿಬ್ಬಂದಿಗಳೇ ಕೆಲಸ ಮಾಡ್ತಾಯಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಅಟ್ರಾಕ್ಷನ್ ಮಾಡೋ ಉದ್ದೇಶದಿಂದ ಆ ಒಂದು ಸಖಿ ಮತಗಟ್ಟೆಯಲ್ಲಿ ಕೂಡ ನಾವು ಸಸಿಗಳನ್ನು ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ಪಡೆದು ಮೊದಲು ಬರೆದಂತಹ ಎಲ್ಲ ಏನು ಮತದಾನ ಮಾಡಿ ಒಂದು ಬಂದಂತಹ ಇವರಿಗೆ ಮಹಿಳೆಯರಿಗೆ ಸಸಿಯನ್ನು ನೀಡುವಂಥದ್ರ ಮೂಲಕ ಪ್ರತಿಯೊಂದು ಸಖಿ ಮತಗಟ್ಟೆಗಳಲ್ಲಿ 100 ಸಸಿಗಳನ್ನು ವಿತರಣೆ ಮಾಡಿದ್ವಿ. ಹಾಗಾಗಿ ಕೂಡ ಮತ್ತೆ ಯುವ ಮತಗಟ್ಟೆಯನ್ನು ಕೂಡ ಕೆ ಕರ್ನಾರಟ್ಟಿಯಲ್ಲಿ ಕೂಡ ನಾವು ಮಾಡಿದ್ವಿ. ಅಲ್ಲಿ ಯುವ ಮತದಾರರು ಹೆಚ್ಚಿನದಾಗಿರೋದಕ್ಕೋಸ್ಕರ ಅಲ್ಲಿ ಕೂಡ ಹೆಚ್ಚಿನ ಆಕರ್ಷಣೆ ಮಾಡಲು ಯುವ ಮತದಾರರ ಬಗ್ಗೆ ಎಲ್ಲ ಫಲಕಗಳನ್ನು ಹಾಕಿ ಎಲ್ಲ ಇದನ್ನು ಪ್ರದರ್ಶನ ಮಾಡಿಸಿದ್ವಿ. ಹಾಗೆ ಈ ಒಂದು ಇದರಲ್ಲಿ ಸಾಂಪ್ರದಾಯಿಕ ಮತಗಟ್ಟೆ ಅಂತ ಕೂಡ ಹೊಸದಾಗಿ ಇದು ಮಾಡಿದ್ವಿ. ಅದು ಕೂಡ ಗೋವಿಂದಗಿರಿ ತಾಂಡದಲ್ಲಿ ಕೂಡ ನಾವು ಹೆಚ್ಚಿನದಾಗಿ ಮಹಿಳೆಯರು ಅಂದರೆ ನಮ್ಮ ಕೂಡ್ಲಿಗಿ ತಾಲೂಕಿನ ಇವರು ಲಂಬಾಣಿ ಸಮುದಾಯದ ಒಂದು ಭಾವಚಿತ್ರದ ಮಹಿಳೆಯರ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಿದ್ವಿ. ಅವತ್ತಿನ ಎಲ್ಲರೂ ಕೂಡ ಅಟ್ರಾಕ್ಷನ್ ಆಗಿ ಎಲ್ಲರೂ ಕೂಡ ಬಂದು ಬಿಸಿಲು ಲೆಕ್ಕಿಸದೆ ಆ ಒಂದು ನಿಟ್ಟಿನಲ್ಲಿ ನಾವು ಇದರಲ್ಲಿ ಮತಗಟ್ಟೆಗಳಲ್ಲಿ ಕೂಡ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಸುಮಾರು 250 ಮತಗಟ್ಟೆಗಳಲ್ಲಿ ಕೂಡ ನಾವು ಇನ್ನು 118 ಕಡೆ ನಾವು ನೆರಳಿನ ವ್ಯವಸ್ಥೆ ಅಂದರೆ ಶಾಮಿಯಾನೆಲ್ಲ ಹಾಕಿದ್ವಿ. ಶಾಮಿಯಾನಲ್ಲಿ ಕೂಡ ಹಾಕಿ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಎಲ್ಲೂ ಕೂಡ ಏನು ಕುಂದುಕೊರತೆ ಆಗದಂಗೆ ನಾವೆಲ್ಲ ಕೂಡ ನಿರ್ವಹಿಸಿದ್ವಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮತದಾರರು ಬಂದು ಶೇಕಡವಾರು ಹೆಚ್ಚಿನದಾಗಿ ಆಗಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಬೇರೆ ಎಲ್ಲ ನಾವು ಏನು ವಿಜಯನಗರ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಅಂದರೆ ಬೇರೆ ತಾಲೂಕಿಗೆ ಹೋಲಿಸಿದ್ರೆ ನಮ್ಮ ತಾಲೂಕು ಫಸ್ಟ್ ಇದೆ. ಹಾಗಾಗಿ ಮೊದಲೇ ಸ್ಥಾನ ಪಡೆದಿರೋದ್ರಿಂದ ನಾವು ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದ ಕೂಡ ಈ ಮೂಲಕ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀವಿ.